ಇನ್ನು ಫೈನಲಾಗಿ ಆಗೈತೆ. ನೀನು ಅಲ್ಲೇ ಕದ್ರಂಗೈತಲ್ಲ ಅದು. ನಿಧಾನ ಕಿತ್ಕ. ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನೆಲ್ಲಾಗ ನಾನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೇಡಮ್ ಅವ್ರು ಬೆಳಗ್ಗೆನೇ ಏನು ಕೆಲಸ ಮಾಡ್ತಾರೆ ನೋಡೋಣ ಬನ್ನಿ. ಹುಷಾರಿಲ್ಲ ಆದರೂ ನಾನೇ ಕೆಲಸಕ್ಕೆ ನೋಡಿ ಹೊಸ ಎಲ್ಲ ತಗೊಂಡೋಗಿ ಕಟ್ಟಾಕಿ ಬಂದು ನೆನ್ನೆ ಆಸ್ಪತ್ರೆಗೆ ಕರ್ಕೊಂಡೋಗಿ 2 ಇಂಗ್ಲೀಷನ್ ಜಳಿಸ್ದೆ. ಇವತ್ತು ದೊಡ್ಡ ಗೊಂಬೆ ಎದ್ದು ಓಡಾಡ್ತಾವಳೆ, ಸಣ್ಣ ಗೊಂಬೆ ಇನ್ನೂ ಎದ್ದಿಲ್ಲ. ಅದಕ್ಕೆ ಇವತ್ತು ನಾನೇ ಕಾಫಿ ಇಟ್ಟಿದ್ದೆ. ಆಚೆ ಕಸ ಕರಿತಾವಳಲ್ಲ ಅಂದ್ಬಿಟ್ಟು ಬರ್ತೀವಿ ಮನೆ. 2 ದಿನದಿಂದ ನಂದೇ ಕಾಫಿ ತಿಂದಿಲ್ಲ. ಇಡಿ ನಾನು ಹಾಲು ಇಟ್ಕೊಂಡಿದ್ದೀನಿ. ಗ್ಯಾಸ್ ಹೊಂಟೆ ಹೋಗೈತೆ. ತಾರಂಗೆ ಕಾಫಿ ಎಷ್ಟು ಹಾಲು? ನಾನು ಅರ್ಧ ಗ್ಲಾಸ್ ಹಾಲು ಖಾಲಿ. ಎಷ್ಟು ಒಂದು ಮೀಡಿಯಮ್ ನೋಡಿ ಹಾಕೋಕ್ಕಾಗಲಿಲ್ಲ. ಒಂದು ಎಷ್ಟಾಗುತ್ತಲ್ವ, ಜಾಸ್ತಿ ಆಯಿತಾ? ಇನ್ನೆಂಟ್ರ ಅಷ್ಟು ಅನ್ನೋಕ್ಕೆ ನಮ್ಮರೆ ಅಡ್ಜಸ್ಟ್. ನನಗಂತೂ 2 ದಿನದಿಂದ ಸಾಕಾಗೈತೆ. ಸಾಕಾಗಿದೆ ಅಂತಂದರೆ ತಾರ ಅವ್ರು ಮಾಡ್ಬೇಕಾದ್ರೆ ಮಾಡ್ತಾ ಐತೆ. ಕಾಫಿ ಮಾಡ್ಸೋಂಗಿಲ್ಲ ಅನಿಸುತ್ತೆ. ಸೋಸ ಮಾಡಿ ಹಾಕಿದ್ದೀನಿ. ನಂದು ಅಲ್ಲಿ ಕರಿತೀನಿ ಹಂಗಾಸೆ ತಗೊಳಕ್ಕೆ. ಇದು ಸಣ್ಣ ಲೋಟ. ಇದನ್ನೇ ಅಲ್ಲಿಕ್ಕೆ ನಾನೇ ತಗೋದಾಯ್ತಲ್ಲ. ತಲೆ ಇಲ್ಲ ತಲೆ. ಇವತ್ತು ಹೆಂಗ ಪರವಾಗಿಲ್ಲ ಕಣಪ್ಪ. ಎದ್ದು ಕಾಫಿ ಹೆಂಗೈತ ಕಣೆ. ನೋಡಿ ಟೇಸ್ಟ್ ನೋಡಿ ಹೆಂಗೈತೆ. ಇಷ್ಟ ಇರೋದು ಇದು ನನಗೆ ಮಾತ್ರ ಇಲ್ಲಿ ಫುಲ್ ಆಯಿತು. ನಾನು ಇಷ್ಟು ಕಣೇನೆ. ಹಾಲು ಎಷ್ಟು ಮಾಡಬೇಕು ಎಷ್ಟು ಇಕ್ಬೇಕು ಅಂತ ನನಗೆ ಗೊತ್ತಾಗಲ್ಲ ಸರಿಯಾಗಿ. ಇದರಲ್ಲಿ ನೀರು ಹಾಲು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಲೋಟದಲ್ಲಿ ತುಂಬ ಉಯ್ಬೇಕು. ಕಾಫಿಗೆ ಎಷ್ಟು ಹಾಲು ಹಾಕೋಬೇಕು? ಸ್ವಲ್ಪ ಹಾಲು ಹಾಕೊಂಡು ನೀರು ಹಾಕೊಂಡು ಉಯ್ಬೇಕು. ಅರ್ಧ ಹಾಲು ಹಾಕಿ ಅರ್ಧ ನೀರು ಹಾಕ್ಬೇಕಾ? ಹಂಗಾಕಿ ನಾನು ಮಾತ್ರ ಹಾಕ್ಲಿಲ್ಲ, ಕಾಸ್ಕೊಂಡಿದ್ದೀನಿ. ಹಂಗಾಕಿದ್ರೆ ಓಕೆ. ಗೊಂಬೆ ಎದ್ದಿಲ್ಲ, ಅಲ್ಲೇ ಮಲ್ಕೊಳ್ಳೆ. ಮನೆ ಬಿಟ್ಟಾಳೆ. ಇನ್ನೇನು ಸಮಾಚಾರ? ನೀಟಾಗಿ ಹುಷಾರಾದ? ಗೊಂಬೆಗೂ ಸ್ವಲ್ಪ ಪರವಾಗಿಲ್ಲ, ನನಗೂ ಸ್ವಲ್ಪ ಪರವಾಗಿಲ್ಲ. ಗೊಂಬೆ ಡೈಲಿ ಬರ್ತಿರ್ಲಿಲ್ಲ ಮಲ್ಕೊಳಕ್ಕೆ. ಹುಷಾರಿಲ್ದಾಗಿಂದ ನಾನು ತಗೊಂಡು ಬರ್ತಿರ್ಲಿಲ್ಲ ಮಲ್ಕೊಳಕ್ಕೆ. ರಾತ್ರಿ ಎಲ್ಲೋ ಬಂದಾಳೆ, ಇನ್ನು ಮಲ್ಗಳು ಎದ್ದಿಲ್ಲ. ಅವಳು ಮನಸ್ಸು ಕಣ ಪಕ್ಕದಲ್ಲಿ. ರಾತ್ರಿ ಎಷ್ಟು ಓಡಿಸಿದ್ರು ಅದೇನೋ ರೂಢಿ ಮಾಡ್ಕೊಬಿಟ್ಟಾಳೆ. ಎಷ್ಟು ನಾವು ಹಂಗಾರು ಓಡಿಸ್ತೀವಿ ದೂರ, ತಿರ್ಗಾ ಬಂದು ಓಡ್ಬೋತಾಳೆ. ಎಷ್ಟು ಓಡಿಸಿದ್ರು ರಾತ್ರಿ ಮತ್ತೆ ಬಂದು ಮಲ್ಗಳು. ಇನ್ನೂ ಅಲ್ಲೇ ಮಲ್ಗಳು ಎದ್ದಿಲ್ಲ. ನಾನು ಎದ್ದು ಬರ್ತಿದ್ದೀನಿ. ಸುಮ್ಮನೆ ಸ್ವಲ್ಪ ಹುಷಾರಾಗಲಿ. ಸುಮ್ಮನೆ ಆಮೇಲೆ ಒಂದು ಬೋನ್ ಮಾಡಿಸ್ಬಿಡ್ತೀವಿ ಅವನಿಗೆ. ಒಂದು ಬೋನ್ ಮಾಡಿಸಿ ರಾತ್ರಿ ಟೈಮಲ್ಲಿ ಕೂಡ ಹಾಕ್ಬಿಡ್ತೀವಿ. ಬಾಸ್ಕೆಟ್ ಟೈಪ್ ಮಾಡಿಬಿಟ್ಟು ಬಟ್ಲಿ ಇಟ್ಬಿಟ್ಟು ಹಾಲೆಲ್ಲ ಒಳಗಿಟ್ಬಿಟ್ಟು ಬೋನ್ ಅಡ್ಕೆ ಹಾಕೋದು. ಮೇವೆಲ್ಲ ಹಾಕಿದ್ದೀನಿ, ಆದರೂ ಒಳಿಕೆ ಓಡಲ್ಲ. ಇವತ್ತು ಮೇಡಮ್ ಅವ್ರು ಮತ್ತೆ ಮಡಿಯಾಗಿ ನಿನ್ನೆ ಚೂಸಿದ್ನಲ್ಲ ಈ ಥರ. ಇವತ್ತು ಬೆಳಗ್ಗೆನೇ ರೈಸ್ ಒಲೆ ಉಂಡು 2 ದಿನ ಆಯಿತು. ನಾನೇ ಒಳಗಡೆ ಕುಕ್ಕಿಂಗ್ ಎಲ್ಲ ಫುಲ್ಲು. ಅಡುಗೆ ಮನೆ ಎಷ್ಟು ಗಮ್ಮನ್ನಂಗೆ ಇಕ್ಕವ್ರೆ ಅಂತಂದರೆ, ಒಂದಿನ ಅಡುಗೆ ಮಾಡಿರೋಕ್ಕೆ ನೋಡಬೇಕು. ಮನೆ ಅಡುಗೆ ಮನೆ ಅಷ್ಟು ಚೆನ್ನಾಗಿದೆ. ನೀನು ಇಲ್ಲೇ ಒಲೆ ಕಚ್ಚೆ ಮಾಡೋದ್ರೆ ಇಲ್ಲೇ ಮಾಡೋದು. ಸಕ್ಕರೆ ಚೆಲ್ಲವ್ರೆ ಇರುವೆಗಳಿಗೆಲ್ಲ. ಯಾವಾಗ ಸಕ್ಕರೆ ಬಾಚಿಲ್ಲ. ಇವತ್ತು ಬೆಳಗ್ಗೆ ಕಾಫಿ ಇಟ್ಟಾಗ ಸಕ್ಕರೆ ಎಲ್ಲ ಹಂಗೆ ಚೆಲ್ಲವ್ರೆ. ಸಕ್ಕರೆ ಎಲ್ಲ ಬಾಚ್ಬೇಕು ತಾನೆ. ಇರುವೆ ಒಂದು ಗಾಡಿ ಮುತ್ತು ಹಾಕಿವಿ ಅಡುಗೆ ಮನೆಯಲ್ಲಿ. ಯಪ್ಪ ನಮ್ಮ ಗಡ್ಡ ಒಂದಿನ ನಮ್ಗೇನಾರು ಹುಷಾರಿಲ್ಲ ಅಂದರೆ ಅಡುಗೆ ಮನೆಯಲ್ಲಿ ಲೆವೆಲಿಂಗ್ ಮಾಡಿಕ್ತಾರಲ್ಲ, ಇನ್ನು ಬಾಣಿತನ ಮಾಡ್ತೀನಿ ಅಂತಾರೆ. ಅದು ಯಾವ ಸ್ಟೈಲೋ ಗೊತ್ತಿಲ್ಲ. ಒಂದು 2-3 ದಿನ ಮನೆ ಇವ್ರ ಕೈಲಿ ಬಿಟ್ಟು ಹೋಗ್ಬಿಟ್ರೆ 1 ವಾರ ಮುಗೀತು ಮನೆ. ಕಾಪುಡಿ ಆಲೆ ಆವಿ ಹೋಗುತ್ತಾ? ನಂಗೆ ಗಂಡ ಅಷ್ಟಾರು ಕಾಸು ಕೊಡ್ತಾನ ಅಂತ ಖುಷಿ ಪಡೋದಿಲ್ಲ.
ಏನಾರ ಒಂದು ಹುಡುಕ್ತಾನೆ ಇರ್ತಾಳೆ. ಅಂದ್ರೂ ಬೇಡ. ನಾವೇನಾರ ಚೂರು ಅಂದ್ಬಿಟ್ರೆ ಆತರ ಅಯ್ಯೋ ನೀನೇ ಮಾಡ್ಕೊಂಡು ಅಂತ ಆತರ ಮಾಡೋದಾದ್ರೆ ಮಾಡ್ಕೊಡೋದೇ ಬೇಡ. ಯಾಕೆಂತಂದ್ರೆ ಮತ್ತೆ ಎದ್ದೋದಾಗ ನಾನೇ ಅದನ್ನೆಲ್ಲ ಮತ್ತೆ ನೀಟ್ ಮಾಡ್ಬೇಕು. ಅದ್ರ ಬದಲು ಹುಷಾರಿಲ್ಲ ಅಂದ್ರೂ ಸುಮ್ಮನಿರೋದೇ ಬೆಟರ್. ನಿನ್ನ ಅದ್ ಮಾಡ್ಕೊಡಿ. ಹೋಟ್ಲ ತಂದು ಕೊಟ್ಬಿಟ್ಟು ಹೋಟ್ಲಲ್ಲೂ ಬೇಡ, ನೀನು ಹಂಗ್ ಮಾಡು ಹಿಂಗ್ ಮಾಡು ಅಂತ ನಾನು ಅನ್ನೋದು ಬೇಡ. ಅಷ್ಟಾರ ಇದ್ ಮಾಡೋಣ ನನಗೆ ಅಣ್ಣ ಅಂತ ಇದ್ ಮಾಡಲ್ಲ. ಬೆಳಗ್ಗೆ ಕಾಫಿ ಕೊಟ್ಟವ್ರೆ, ನಾನು ಇಲ್ಲಿ ಕಸ ಕೆರಿತಾ ಇದ್ದೀನಿ, ಕಾಫಿ ಕಾಸು ಕೊಟ್ಟವ್ರೆ, ಸಕ್ಕರೆ ಚೆಲ್ಲವ್ರೆ, ಇರುವೆ ಮುತ್ಕೊಂಡವೆ, ಕಾಪುಡಿ ತೆಗ್ದ್ಬಿಟ್ಟು ಬಾಕ್ಸು ಅಲ್ಲೇ ಕಾಪುಡಿ ಅದು ಮುಚ್ಚೆ ಇಟ್ಟಿಲ್ಲ. ಅದು ಫ್ಲೇವರ್ ಎಲ್ಲ ಹೋಗಲ್ವಾ, ಕಾಪುಡಿ ಹಂಗೆ ತೆಗ್ದು ಬಂದ್ರೆ ನಾವೇನಾರು ಮಾಡ್ಬೇಕಾರೆ ಹಂಗ್ ಮಾಡಕ್ ನಾನು ಒಳಕ್ ಹೋದಾಗ ಮತ್ತೆ ಇರುವೆ ಮುತ್ತಿರೋದೆಲ್ಲ ಕ್ಲೀನ್ ಮಾಡಿ ಇದ್ ಮಾಡಿ ಅದ್ರ ಬದಲು ಸುಮ್ನೆ ಇರೋದೇ ಬೆಟರ್. ಮತ್ತೆ ನನಗೆ 2 ಕೆಲ್ಸನ ಆಯ್ತು. ನಾನು ಏನ್ ಮಾಡ್ಕೊಳಲ್ಲ. ಯಾರ ಕಾಮೆಂಟ್ ಹಾಕಿದ್ರು ನೋಡ, ಅಣ್ಣ ಬ್ಯಾಚುಲರ್ಸ್ ಇದ್ದಾಗ ಅಡಿಗೆ ಮಾಡ್ತಾ ಇರ್ಲಿಲ್ವಾ, ನಾವು ಮಾಡ್ಕೊತಾ ಇದ್ದೋ ಅಂತ. ನಾವು ಮಾಡ್ಕೊತಿದ್ದೋ ಹೋಟ್ಲಲ್ಲಿ ಮಾಡೋದಕ್ಕೂ ಮಲ್ ಮಾಡೋದಕ್ಕೂ ಒಂದೇ ಏನ್ ಮಾಡ್ಕೊಟ್ರು ಅಷ್ಟೇ ಕಣ. ಅದೇ ನೀವ್ ಒಂದ್ ಮಾಡಿದ್ರೆ ನಾವ್ ಅದಕ್ಕೆ ಹೋಗಿ 2 ಕೆಲ್ಸ ಮಾಡ್ಬೇಕಾಗುತ್ತೆ ಅಡಿಗೆ ಮನೇಲಿ ಅಷ್ಟೇ. ಮೊನ್ನೆ ನೋಡಿದ್ರಲ್ಲ ದೋಸೆ ಹಿಟ್ಟೆಲ್ಲ ಚೆಲ್ಬಿಟ್ಟು ಅದಿನ್ನೂ ನೀಟ್ ಮಾಡಿಲ್ಲ, ಸ್ವಲ್ಪ ಹಂಗಂಗೆ ಗೋಡೆಲೆಲ್ಲ ಅನ್ಕೊಂಡೈತಿ. ಇವತ್ತು ಕ್ಲೀನ್ ಮಾಡ್ಬೇಕು. ನನಗೆ 2 ಕೆಲಸ, ಇವ್ರು ಮಾಡೋ 1 ಕೆಲಸದಿಂದ ನನಗೆ ಡಬಲ್ ಕೆಲಸ ಅಲ್ಲಿ ಅಡಿಗೆ ಮನೇಲಿ. ಏನೋ ಹೇಳ ನನ್ನ ಮೇಲೆ ಕಂಪ್ಲೇಂಟ್. ಯಾರು ನನ್ನ ಕಂಪ್ಲೇಂಟ್ ಒಪ್ಪಲ್ಲ. ತೋರಿಸ್ತೀನಿ ತಡೀರಿ ಮನೆ ಹೆಂಗೆ. ಯಾವಾಗಲೂ ತೋರಿಸ್ಬೇಕಾಯ್ತು ಇರುವೆ ಮುತ್ತಿರೋದು ಎಲ್ಲ. ನಾನು ಏನೋ ಕಾಪಿ ಕಾಸ್ಬೇಕು ಸಕ್ಕರೆ 1-2 ಚೆಲ್ಲವೆ, ಅದಕ್ಕೆ ಅದು ಎತ್ಬೇಕು ತಾನೆ, ಎತ್ಬಿಟ್ಟು ಕೂನಿಗೆ ಹಾಕ್ಬೇಕು ತಾನೆ. ಅಲ್ಲೇ ಬಿಟ್ಟು ಬಂದ್ರೆ ಇರುವೆ ಹತ್ತಲ್ವಾ. ಆಯ್ತು ಬಿಡು, ಇನ್ನೊಂದ್ಸಲ ನೀಟಾಗೆ ಬೇಡ. ನಾವು ಮಲ್ಕೊಂಡ್ರು ನೀನು ಅಡುಗೆ ಮಾಡ್ಕೊಡ್ಬೇಡ. ನಾನು ಉಪವಾಸ ಮಲ್ಕೊಂಡ್ರು ಪರವಾಗಿಲ್ಲ. ಉಪವಾಸ ಮಲ್ಕೊಂಡ್ರು ಪರವಾಗಿಲ್ಲ. ಮತ್ತು ನನಗೆ ಆಚೆ ಕಡೆ ಅಕ್ಕಿ ಹೋಗ್ಬೇಕ್ರಿ. ಮೊನ್ನೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗಿದ್ನಲ್ಲ, ತಾರಂಗೆ ಬಾಯಿ ಕೆಟ್ಟಂಗೆ ಆಯ್ತು ಅಂದ್ಬಿಟ್ಟು ಇಲ್ಲಿ ಮೀನು ತೊಗೊಂಬಂದಿದ್ದೆ. ಮೀನು ಮೊನ್ನೆ ಮಾಡಿರಲಿಲ್ಲ, ಹುಷಾರಿರಲಿಲ್ಲ ಅಂದ್ಬಿಟ್ಟು ಇವತ್ತು ಮೀನು ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ. ನಾನು ಹುಷಾರಿಲ್ಲ ಅಂದರೆ ನೀನು ಅಡುಗೆ ಮನೆಗೆ ಖಾಲಿಗೆ ಬೇಡ, ಹೋಟ್ಲಲ್ಲಿ ತಗೊಂಬಂದು ತಿನ್ನು, ಇಲ್ಲ ನಿಮ್ಮ ಅವ್ವಂತ ಇಸ್ಕೊಂಬಂದು ತಿನ್ನು. ಅಡುಗೆ ಮನೆಗೆ ಮಾತ್ರ ಹೋಗ್ಬೇಡ ನೀನು. ಆಯ್ತು ಬಿಡು, ಇಲ್ಲೇ ಒಲೆ ಮೇಲೆ ಮಾಡ್ಕೊಡ್ಬಿಟ್ಟು ಬಿಡು. ಅಡುಗೆ ಮನೆ ನೋಡಿ ರುಚಿಗಿತ್ತದ ನನಗೆ. ಕಾಯಿಲೆ ಇನ್ನೂ ಜಾಸ್ತಿ ಆಯ್ತದೆ. ನೀನು ಹಂಗೆ ಮಾಡಿಬಿಟ್ಟು ಬಂದಿರೋದು ನೋಡಿದರೆ ಫಸ್ಟೇ BP ಜೊತೆಗೆ ಕಾಯಿಲೆ ಇನ್ನೂ ಜಾಸ್ತಿ ಆಗ್ಬಿಡ್ತದೆ ನನಗೆ. ಏನು ಕಂಪ್ಲೇಂಟ್ ಹೇಳ್ತಾ ನೋಡಿ ಅಂದಮೇಲೆ ನನ್ನ ಗಂಡ ಅಷ್ಟು ನೀಟಾಗಿ ದೋಸೆ ಒಯ್ಕೊಟ್ಟವನೆ, ಕಾಪಿ ಕೊಟ್ಟವನೆ ಅಂತ ಖುಷಿ ಪಡೋದು. ಯಾಕೋತಾ ನೀವು 2 ದೋಸೆ ಒಯ್ಕೊಬಂದು ಕೊಡ್ತೀಯ, ಅಡುಗೆ ಮನೆ ಎಲ್ಲ ಫುಲ್ಲು ರೊಂಡ ಮಾಡಿ ಬಂದಿರ್ತೀಯ, ಗಲೀಜು ಮಾಡಿ ಬಂದಿರ್ತೀಯ. ಮತ್ತೆ ಹೋಗಿ ನನಗೆ 1 ದೋಸೆಗೆ ಇಡೀ ಅಡುಗೆ ಮನೆ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು. ತಲೆ ಕೆಟ್ಟೋಯ್ತದೆ. ನೋಡಲ್ಲ ಅವ್ಳು ಬೈತಾರ, ಕೇಳಿಸ್ತಲ್ವ ನಿಮ್ಗೆ ಹೇಳ್ತಾರದು? ಇಲ್ಲ ಹಾಕ್ಕೊಳ್ಳಿ ಇರಲಿ. ಮಿನಿಸ್ಟರ್ಗೆ ಕಾಯಿ ತುರ್ಕದ ಏನು ಒಂಚೂರು ಇದಾಯ್ತದಂಗೆ ಗಂಡನ ಮೇಲೆ ಆಲೇ ಜಗಳ ನೋಡಿ ಫ್ರೆಂಡ್ಸ್. ನೆನ್ನೆಲ್ಲ ಕೊತ್ತಿಮರಿ ಇದ್ದಂಗಿದ್ಲು, ಇವತ್ತು ಹುಲಿ ಮರಿ ಆಗವಳೆ. ಕರ್ಕೊಂಡೋಗಿ ಚುಚ್ಚಿಸ್ಬೇಕು ಒಂದೊಂದ. ಅವ್ನಿಗೆ 2 ಕೊಡು ಅಂದ್ಬಿಡ್ದೈತೆ, 3 ಕೊಡು ಅನ್ಬೇಕಾಯ್ತು ಇಂಗ್ಲೀಷನ್ನ. ನೆನ್ನೆಲ್ಲ ನಾನೇ ಮಾತಾಡ್ತಿರ್ತಿಲ್ಲ, ಇವತ್ತು ನನ್ನ ಮೇಲೆ ಜಗಳ. ಹೆಂಗೆ ಅಂತೀರ? ಈ ಕಾಲ ಹಂಗೆಯ, ಏನು ಮಾಡೋಕ್ಕಾಗಲ್ಲ. ಚುಚ್ಚಿಸ್ತೀನಿ ಇನ್ನೊಂದು 2. ಅದಕ್ಕೆ ನಾನು ಕ್ಲೀನಾಗಿ ಅಡುಗೆ ಹೇಳ್ಕೊಡು ಅನ್ನೋದು. ಮಿನಿಸ್ಟರ್ಗೆ ಏನೇನು ಹಾಕೋದು ಕ್ಲೀನಾಗಿ ಹೇಳ್ಕೊಡು. ಡೈಲಿ ನೋಡ್ತೀಯಪ್ಪ ನಾನು ಅಡುಗೆ ಮಾಡೋದಿಲ್ಲ ವಿಡಿಯೋದಲ್ಲಿ, ಆದ್ರೂ ಮತ್ತೆ 2 ಈರುಳ್ಳಿಯ ಕುಯ್ಕೋಬೇಕು, ಅರ್ಧ ಹಂಗೆ ಸಿಪ್ಪೆ ಸಮೇತ ಎಸಿಬೇಕು. ಅಲ್ಲಿ ಎಸ್ತಿದ್ರಲ್ಲ ಚೆನ್ನಾಗಿರ್ಲಿಲ್ಲ, ಅದು ಎಸಿಬೇಕು. 4 ಟೊಮೊಟೊದಲ್ಲಿ 2 ಟೊಮೊಟೊದಲ್ಲಿ 4 ಪೀಸ್ ಅಲ್ಲ 2 ಟೊಮೊಟೊ 4 ಹಾಕು. ಮೀನಿನ ಸಾರಿಗೆ ಹುಳಿ ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಬಿಡ್ತೀನಲ್ಲ. ಹುಣಸೆ ಹುಳಿ ಐತೆನ. ಇಲ್ಲಿ ಅನ್ನ ರೆಡಿ ಐತೆ. ಗ್ಯಾಸ್ ಮೇಲೆ ತಿಂದು ನಾಳೆಗೆ ಇದಾಗಿತ್ತು. ಇವತ್ತು ಅದಕ್ಕೆ ಹೆಂಗಿರೋ ನೆನ್ನೆ ಮೀನು ತಗೊಂಡಿದ್ದು ಬಾಯಿ ತಾರನ್ ಕೆಟ್ಟಂಗೈತಲ್ಲ ಅಂದ್ಬಿಟ್ಟು ಮೀನು ಹೆಸ್ರು ಮಾಡ್ಕೊಡೋಣ ನಾನೇ ನನ್ನ ಕೈಯಾರ ಅಂತ ತಗೊಂಬಂದಿದ್ದೆ. ಆ ಥರ ನೀನಂತೂ ಮಾಡಬೇಡ ಅದ ಅಂತ ಅವಳೇ ಮಾಡ್ತಾಳೆ. ನೀವು ನೆಗ ನೋಡ್ರಿ, ಕೊತ್ತಂಬರಿ ಸೊಪ್ಪು ಅಷ್ಟೊಂಥರ ಐತಾ?
ತಾರೆ ಇಲ್ಲಿ 2 ಕಡ್ಡಿ ಕುದಿನ ಇತ್ತು, ಕುದಿನ ಕಿತ್ಕೊಂಬ ತಿಂತಾರೆ. ಇಲ್ಲೆಲ್ಲ ಹಾಕಿದ್ದೆ ಬೆಳಗ್ಗೆ, ಇಲ್ಲಿ ಕಿತ್ಕೊಂಬಂದು 2 ಹೂವಿನ ಗಿಡ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಕುದಿನ ಎಷ್ಟು ಚೆನ್ನಾಗಿ ಅಂಟ್ಕೊಂಡೈತೆ. ಇದನ್ನು ಹಿಂಗೆ ಇದು ಹಿಂಗೆ ಕಟ್ ಮಾಡ್ದಂಗೆ ಇದಾಯ್ತಾ ಇರ್ತದೆ. ಇಲ್ಲೇ ಟ್ಯಾಂಕಲ್ಲಿ ಇಟ್ಟು ಸಾಕು ಅಂತುತ್ತೆ ಮೀನು ಸಾರಿಗೆ. ಒಂದು 4 ಗಂಟೆ ಸಾಕಲ್ಲ ಥರ ಒಟ್ಟು ಫ್ರೆಶ್ ಕುದಿನ. ಈ ಸಲ ಚೆನ್ನಾಗಿ ಅಂಟ್ಕೊಂಡೈತಪ್ಪ ಕುದಿನ. ತಗಲಿ ಮಾಡ್ಕೊಳ್ಳಿ. ತೊಳ್ಕೊಂಬಂದಿದ್ದಕ್ಕಂತಾಗ ಏನು ನನಗಿಂತ ನೀಟಿವಳು. ನಾನು ತೊಳ್ಕೊಂಬಂದಿದ್ದೀನಿ, ನೀವು ನೋಡಿದ್ರಲ್ಲ. ಮತ್ತೆ ನೀರಿಗೆ ಹಾಕ್ತಲ್ಲಿ ತಗೊತಾರೆ. ಫ್ರೆಂಡ್ಸ್, ಇದು ಏನಪ್ಪ ಮೀನಿನ ಹುಳಿಗೆ ತೆಂಗಿನ ತುರಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಆಮೇಲೆ 1-2 ಪೀಸು ಚಕ್ಕೆ ಮತ್ತು ಕಡಲೆ, ಮತ್ತು ಮನೇಲಿ ಮಾಡಿರ್ತೀವಲ್ಲ ಸಾಂಬಾರು ಪುಡಿ, ಅದನ್ನ ಹಾಕ್ಕೊಂಡು ಇವಾಗ ರುಬ್ಕೊಂಬಿಟ್ಟು ಬರ್ತೀನಿ. ಇದು ಮನೇಲೇ ಮಾಡಿಟ್ಕೊಂಡಿರೋ ಸಾಂಬಾರು ಪುಡಿ. ಮನೇಲಿ 2 ತಿಂಗಳಿಗೆ ಹಂಗೆ ಒಂದೇ ಸಲ ಸಾಂಬಾರು ಪುಡಿನ ಮಡಿಕೊಬಿಡ್ತೀವಿ. ಒಂದು ಸಲ ಸಾಂಬಾರು ಪುಡಿ ಮಾಡಿಸ್ಬೇಕು ಅಂದರೆ ಒಂದು 2-2.5 ಸಾವಿರ ರೂಪಾಯಿ ಮಸಾಲನೇ ಹಾಕ್ತಲ್ಲ. ಹಂಗಾಗಿ ಅಂಗಡಿ ಏನು ಜಾಸ್ತಿ ಹಾಕಲ್ಲ, ಇದನ್ನೆಲ್ಲ ಮನೇಲೇ ಮಾಡಿರೋದು. ಓಕೆ, ಇದಕ್ಕೂ ಎಲ್ಲ ಪ್ರತಿಯೊಂದು ಹಾಕಿರ್ತೀವಿ, ಚಕ್ಕೆ, ಲವಂಗ ಎಲ್ಲ. ರುಬ್ಕೊಂಬಿಟ್ಟು ಬರ್ತೀನಿ ಇವಾಗ. ಹುಷಾರು ಹೋಗಿ, ಕರ್ಗಿಂಟು ಇದು ತಲೆ ತಿರುಗ್ತೈತಲ್ಲ. ಇನ್ನು ಥರ ಒಂದು ಕೆಲಸ ಮಾಡೋಣ. ಹುಷಾರಿಲ್ಲ ಅಂದಾಗ ಹೋಗ್ಬಿಟ್ಟು ನಮ್ಮ ಮಾವ ಕರ್ಕೊಂಬಂದ್ಬಿಡ್ತೀನಿ. ನಿಮ್ಗೆ ಹುಷಾರಾಗಂಟ ನಮ್ಮ ಮಾವ ಕರ್ಕೊಂಬಂದು ಇಲ್ಲೇ ಮಾಡಿಕೊಬಿಡ್ತೀನಿ. ಅವರೇ ಕೊಡ್ತಾರೆ ನಿನ್ಗೆ ಅಡುಗೆ ತಿಂಡಿ ಇವೆಲ್ಲ ಮಾಡ್ಕೊಡೋಕ್ಕೆ. ಅವಾಗೇನು ಕರ್ಮ, ಒಂದ್ಸಲ ಇದು ಮದುವೆ ಮಾಡಿಕೊಟ್ಟಿದ್ಮೇಲೆ ಮುಗೀತು. ಎಲ್ಲ ನೀನು ಮಾಡಬೇಕು. ಯಾರು? ನೀನು. ನಾವು ಮಾಡಿದ್ದು ಒಪ್ಪಲ್ವಲ್ಲ. ನೀನು ಮಾಡೋ ನಿಮ್ಮ ಮಾವ ಆದರೆ ಹೆಂಗೆ ಮಾಡಿದ್ರು ಒಪ್ಕೊತೀಯ? ನಮ್ಮ ಅಪ್ಪ ನನಗೆ ನೀಟಾಗಿ ಮಾಡಿದ್ರೆ ಒಪ್ಕೊತೀನಿ. ಅದಕ್ಕೆ ಹೆಂಗೆ ಏನು ಮಾಡ್ತೀನಿ ಗೊತ್ತಾ, ಇದು ಬರ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ನಿಮ್ಮ ಮಗಳು ಏನೋ ಮಾತಾಡ್ಬೇಕಂತ, ಏನೋ ಸ್ಪೆಷಲ್ ಮಾಡ್ಲಂತೆ ಬಾಬಿಟ್ಟು, ಆಮ್ಯಾಗೆ ಹಿಂಗೆ ಹುಷಾರಿಲ್ಲ ಮನೆ ಕತ್ತಿಯಲ್ಲ. ನಾನು ಮಾವ ಪಾದ್ರಿಗೆ ತೋರ್ಸಕ್ಕಮ್ಮ ನಾನೇ ತೊಗೊಡ್ತೀನಿ ಬೇಕಾರೆ ಅಡುಗೆ ಪಡ್ಗೆ. ಯಾವಾಗ ಗೊತ್ತಾ, ನಾನು ಹುಷಾರಿಲ್ದಾಗ ಬಂದಿದ್ನಲ್ಲ, ನಮ್ಮಪ್ಪ ಎಷ್ಟು ನೀಟಾಗಿ ಮಡಿಕೊಂಡಿತ್ತು ಗೊತ್ತಾ ಫ್ರೆಂಡ್ಸ್. ಇವ್ರಾದಂಗೆ ಮಡಿಕತ್ತಿರ್ಲಿಲ್ಲ. ನಾನು ಅಡ್ಮಿಂಟ್ ಆಗಿ ಬಂದಿದ್ನಲ್ಲ, ನಮ್ಮಪ್ಪ ಪಾತ್ರೆ ಎಷ್ಟು ನೀಟಾಗಿ ಬೆಳಗೋದು, ಆಮೇಲೆ ಮನೆ ಕಸ ಎಲ್ಲ ಎಷ್ಟು ನೀಟಾಗಿ ಹೊಡ್ಕೊಡೋದು, ಮನೆ ಎಷ್ಟು ನೀಟಾಗಿ ಮಡಿಕೊಂಡಿದ್ದು ಗೊತ್ತಾ. ಹೆಣ್ಮಕ್ಳು ಮಡಿಕೊಂಡಿದ್ದು. ನಮ್ಮ ಮಾವ ನಾವೇನಾರು ಒಂಚೂರು ಪಾತ್ರೆಲ್ಲ ಒಂದು ಇವಳ್ದೇ ಏನೋ ಒಂದು ಪಾತ್ರೆ ಒಂಚೂರು ಗಲೀಜಿದ್ರೆ ನಮ್ಮ ಮಾವನೇ ಬೈತದೆ. ಹಂಗಲ್ಲ ಕಣ ನೀಟಾಗಿ ತೊಳೆಯೋದು ಅಂತ. ನಮ್ಮ ಮಾವ ಸಖತ್ ನೀಟು. ಮತ್ತೆ ಇವರು ಒಂದು ಕಸನೂ ಗುಡಿಸ್ತಾ ಇರ್ಲಿಲ್ಲ. ಅವಾಗ ನಮ್ಮಪ್ಪ ಒಂದ್ ಕಡೆನ ಕಸ ಗುಡ್ಸ್ಕೊಂಬರೋದ್ ಕೇಳು, ನೀಟ್ ಮಾಡೋದ್ ಕೇಳು, ಎಲ್ಲ ಹೆಂಗ್ ನೀಟ್ ಮಾಡ್ಕೊಳಕ್ ಗೊತ್ತಾ. ಈಗ ಅನ್ನ ಇಲ್ಲ ಆಗೈತೆ. ಮೀನಿನ ಸಾರಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಕೆಳಗೆ ಇಳಿಕ್ಬಿಟ್ಟು ಹಾಕ್ಬೇಕಾ? ಅಲ್ಲ, ಅಲ್ಲಿ ಕಾಣಿಸಲ್ಲ ನನಗೆ ಅಂತ ಕೆಳಗೆ ಇದು ಮಾಡ್ಕೊಂಡು ಹಾಕ್ತೆ. ಮೀನಿಂದ ರೆಡಿ ಐತೆ. ಅದ್ರ ತಲೆ ನೋಡಿ ಎಷ್ಟು ಅಪ್ಪ ಐತೆ. ಒಂದು 2 kg ಏನಿತ್ತು ಮೀನು. ಈಗ ಅದಕ್ಕೆ ಮೀನಿನ ಸಾರು, ಒಗ್ಗರಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೀನು ಸಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು. ನಿನಗೆ ನಮ್ಮಮ್ಮ ಮಾಡಿದ ಮೀನಿನ ಸಾರು ಸಖತ್ ಇಷ್ಟ ಆಗೋದಲ್ವಾ? ಹೋದ್ಸಲದು ಯಾವಾಗಲೂ ಅದು ಹೇಳಿದ್ದೇನಪ್ಪ. ಒಂದ್ಸರಿ ಹಿಂಗೆ ಊರು ಹೊಂಟಾಗಿಲ್ಲ, ಆಮೇಲೆ ನಂಗೆ ಕರ್ಕೊಂಬರೋಣ ಅಂತ ಹೋದಾಗ ಇವರಮ್ಮ ಎಲ್ಲ ಕೆಲಸಕ್ಕೆ ಹೋಗ್ತೆ. ಮಸಾಲೆನ ಹಾಕ್ತಾ ಇದ್ದೀನಿ. ನಮ್ಮಮ್ಮ ಮೀನಿನ ಸಾರು ಸಖತ್ತಾಗಿ ಮಾಡೋದು. ಮೀನಿನ ಸಾರು ಮಾಡಿ ಇಕ್ಕೋಗೈತೆ. ಅವ್ನಿಗೆ ಬಂದಾಗ ಊಟಕ್ಕೆ ಕೊಡು ಅಂದ್ಬಿಟ್ಟು ಅದು 2 ಪೀಸ್, ಅದು 2 ಪೀಸ್ ಹಾಕಿ ಇದು ಮಾಡಿಕೊಡ್ತಾಳೆ. ಆ ಥರ ಯಾವಾಗ ಹೇಳು? ಗೊತ್ತು, ನಾನು ಜಗಳ ಆಡ್ಕೊಂಡು ಹೋದಾಗ. ಅವಾಗ ಅವ್ರಮ್ಮ ಬಂದು ತಪ್ಪಲಿ ತಡೆದಿದ್ದೇನು ಮೀನೆಲ್ಲ ಇಲ್ಲವೇ ಅವ್ನಿಗೆ ಹಾಕೊಟ್ಟಿಲ್ಲ. ಎಲ್ಲ ಮಾಡಿಟ್ಟು ಮುದ್ದೆ, ಅನ್ನ, ಮೀನಿನ ಸಾರೆಲ್ಲ ಮಾಡಿಟ್ಬಿಟ್ಟು ಹೋಗಿತ್ತು. ಬಂದು ಊಟ ಕೊಡು, ನೀನು ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಎಲ್ಲ ಕೆಲ್ಸಕ್ಕೇನೋ ಹೋಗಿತ್ತೇನೋ. ಕೆಲ್ಸಕ್ಕೆ ಹೋಯ್ತು. ನಾನು ಇವ್ರಿಗೆ ಯಾಕೆ ಹಾಕೊಡ್ಬೇಕು, ನನ್ನೇ ಜಗಳ ಆಡಿದ್ರು ಅಂತ ಅಂದ್ಬಿಟ್ಟು ಬರೀ ಒಂದು ಬಟ್ಲಿಗೆ 2 ಪೀಸ್ ಹಾಕೊಂಡು ಸಾರು ತಗೊಂಡು ಕೊಟ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಅವ್ನ ಮತ್ತೆ ಬಂದಿಟ್ಟು ಕಂಡು ಹಿಡಿತಿದ್ದೇನು ಇದು ಸಾರು ಪೀಸ್ ಎಲ್ಲ ಇನ್ನು ಹಿಂಗೆ ಐತಲ್ಲ. ಬಂದು
ಕಳ್ಕೊಂಡಂಗೆ ಮಕ್ಕ ಹೋಯ್ತಂಗೆ ಕೊಡಂಗೆ ಹಂಗೆ ಮಾಡೋದು ಅಂತ. ನಾವು ಊರಿಗೆ ಹೋಗಿದ್ದೋ ಅಲೆಯ, ಇಲ್ಲಿಗೆ ಬಂದಿದ್ದೋ ಅಲೆಯ. ಎಷ್ಟು ನೀರು ಆಗ್ತದೆ ಹೋಯ್ತಾನೆ ಇದೆಯಾ? ಹುಣಸೆಹಣ್ಣು ನಾನು ರಾಸನ್ನೇ ನೆನಾಕಿಟ್ಟಿದ್ದೆ. ಈ ಮೀನಿನ ಸರಿ ಮಾತ್ರ ಟೊಮೆಟೊ ಹುಣಸೆ ಹುಳಿ ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಹಾಕಿದರೆ ಟೇಸ್ಟ್ ಜಾಸ್ತಿ, ಹುಳಿ ಇರಬೇಕು. ಇದು ಯಾವ ಮೀನು ಹೇಳು? ಕಾಟ್ಲ, ರಘು ಮೀನು. ಕಾಟ್ಲನಾ? ಕಾಟ್ಲ ಕಾಟ್ಲ ಅಲ್ಲ, ರಘು ಮೀನು. ಯಾವುದಪ್ಪ ಅಲ್ಲಿ ಒಂದು 2-3 ಥರ ಇದ್ದು, ಯಾವುದು ಅಂತಂದು ಗೊತ್ತಾಗಲಿಲ್ಲ. ಇದರಲ್ಲಿ ಮುಳ್ಳಿರಲ್ಲ ನೋಡಿ, ಇದೈತಲ್ಲ ಜಾಸ್ತಿ ಮಧ್ಯ ಸೆಂಟ್ರಲ್ಲಿ ಮುಳ್ಳಿರಲ್ಲ. ಸೆಂಟ್ರಲ್ಲಿ ಇರುತ್ತೆ, ಆ ಕಡೆ ಮಾಂಸದಲ್ಲೆಲ್ಲ ಸಣ್ಣ ಸಣ್ಣ ಮುಳ್ಳು ಬರುತ್ತಲ್ಲ, ಆ ಥರ ಮುಳ್ಳಿರಲ್ಲ ಇದರಲ್ಲಿ, ಚೆನ್ನಾಗಿರುತ್ತೆ. ಇದರಲ್ಲಿ ಮೊಟ್ಟೆ ಬರುತ್ತಲ್ಲ, ಅದು ಚೆನ್ನಾಗಿರ್ತದೆ. ಹಾಂ, ತತ್ತಿ ಇರುತ್ತೆ, ಅದು ಚೆನ್ನಾಗಿರ್ತದೆ. ಒಂದೊಂದರಲ್ಲಿ ಅರ್ಧ kg 1 kg ಹಂಗೆಲ್ಲ ಸಿಗ್ತದೆ. ದಪ್ಪ ಇರ್ತಾವಲ್ಲ ಮೀನು ಅಂಥವು ನೋಡ್ತಾ ಬೇಕು. ಮಟ್ಟ ಮೀನು ಇಲ್ಲಿದ್ದವು 3-4 ಇದ್ದು ಅಷ್ಟೇ ಅಲ್ಲಿ ಮೀನು. ಹಂಗಾಗಿ ಒಂದು ಇದು ಕಟ್ ಮಾಡಿಸ್ಕೊಂಬಂದ ನೆನ್ನೆ. 2 kg ಇಷ್ಟು ಕೊಟ್ಟಾರೆ. ಮಾಡ್ತದ್ಕೊಂಬಲ್ಲ ಬಂದೆ ಕಮ್ಮಂತೈತಾ? ನಮ್ಮ ಕೆಂದಂ ಬಗ್ಗೆ ಏನು ಕಂಪ್ಲೇಂಟ್ ಹೇಳ್ತಿದ್ದಲ್ಲ? ನಮ್ಮ ಗೊಂಬೆಗೆ ಹುಷಾರಿದ್ದಕ್ಕೆ ಅವನೊಳ್ಳ ಮಾತಾಡ್ಸಲ್ಲ, ಸುಮ್ಮನೆ ನೋಡ್ತಾನೆ. ಫಸ್ಟ್ ಎಲ್ಲವ ಅವಳು ಈಚೆಗಡೆಗೆ ಬಂದ್ರೆ ಅವಳನ್ನ ಕೆಡಿಕೊಳ್ಳೋದು, ಕಚ್ಚೋದು ಎಲ್ಲ ಮಾಡೋನು, ಹೊಡಿಯೋದು ಎಲ್ಲ ಮಾಡೋನು. ಇವಾಗ ಸುಮ್ಮನೆ ಹಿಂಗೆ ನೋಡ್ತಾನೆ ಅಷ್ಟು. ಅವಳು ಹೋಯ್ತಾ ಇದ್ರೆ ಸುಮ್ಮನೆ ನೋಡ್ತಾಳೆ, ತಟಾಡ್ಕೊಂಡು ಹೋಯ್ತಾಳಲ್ಲ, ಸುಮ್ಮನೆ ಹಿಂಗೆ ನೋಡ್ತಾನೆ, ಸುಮ್ಮನೆ ಆಯ್ತಾನೆ. ಅವಳು ನೋಡಿದ್ರೆ ಬೊಗಳೋದು ಇಲ್ಲ, ಏನೂ ಇಲ್ಲ. ಪ್ರಾಣಿಗಳಿಗೆ ಗೊತ್ತು ಕಣ. ಫಸ್ಟ್ ಅವಳು ಈಚೆಗಡೆಗೆ ಬಂದ್ರೆ ಸಾಕು, ಬೌ ಬೌ ಅಂತ ಬೊಗ್ಳು ಬಿಡನು. ಹತ್ರಕ್ಕೆ ಹೋದ್ರು ಅಂತ ಕೆಡಿಕೊಂಡು ಇದು ಮಾಡಾಕನು. ತಲೆ 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 ಇದೇನು ಅದೇ ಮುಳುಗ್ತಾನೆ ಇಲ್ವಲ್ಲ? ಮುಳುಗುತ್ತೆ. ಇದು ಒಂದು ಕುದಿ ಎತ್ಬೇಕಾ? ಇದನ್ನೇನು ಬೇಸಂಗಿಲ್ಲ ಅಲ್ವ ಜಾಸ್ತಿ? ಅವಾಗಲೇ ನಾನು ಉಪ್ಪು ಹಾಕಿರಲಿಲ್ಲ. ಈಗ ಮೀನು ಹಾಕಿದ್ಮೇಲೆ ನಾನು ಉಪ್ಪನ್ನ ಹಾಕ್ತೀನಿ. ಈ ಮೀನೇನು ಜಾಸ್ತಿ ಬೇಯಂಗಿಲ್ಲ ಅನಿಸುತ್ತೆ. ಒಂದು ಕುದಿ ಹತ್ಬಿಟ್ಟು ಒಂದು ಕುದಿತೈತೆ. ಇಳುಕ್ತದೆ, ಆಗೈತಾ? ಹಾಂ, ಆಯ್ತು. ಗಮ್ ಅಂತೈತೆ ಫ್ರೆಂಡ್ಸ್, ಚೆನ್ನಾಗಿದೆ. ಟೇಸ್ಟ್ ನೋಡಿಲ್ಲ, ಗಮ್ ಅಂತೈತಲ್ಲ. ಇದೇನು ಮುದ್ದೆ ಹೆಸ್ರಾ? ನಮ್ಮ ಮುಂಜಾನೆ ನೋಡಿ ಆಡುಗಳಿಗೆ ಮುಸ್ರೆ ನೀರಿಕ್ಕಿದ್ದು ಬಂದು ಕುಡಿತಾವನೆ. ತಾರಿಲಿ ಮುದ್ದೆಗೆಲ್ಲ ರೆಡಿ ಮಾಡ್ಕೊಳ್ಳ. ನಮ್ಮ ಗೊಂಬೆ ಅಲ್ಲಿ ಮೀನಿಂದು ಇದಿಟ್ಟಿದ್ದು ತೊಳೆದು ನೀರು ಇರ್ತಾರ, ಲಚ ಲಚ ಲಚ. ನಾವು ಯಾವ್ದಾರು ಒಂದು ದೇವಸ್ಥಾನಕ್ಕಾರ ಹೋಗಿ ಬರ್ಬೇಕಣ್ಣಪ್ಪ. ನಮಗೆ ಯಾಕೋ ಇತ್ತೀಚೆಗೆ ಗೊಂಬೆನ ಜಾಸ್ತಿ ತೋರಿಸಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲಿ. ಅವಳು ಫುಲ್ ಹುಷಾರಾಯ್ತಾಳಲ್ಲ, ಅವಾಗ ಜಾಸ್ತಿ ತೋರಿಸ್ತೀವಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ಇಂಜೆಕ್ಷನ್ ಮಾಡಿಸ್ಕೊಂಬಂದಾಗ್ಲಿಂದ ಪರವಾಗಿಲ್ಲ. ನಿದ್ದೆ ಮಾಡ್ತಾರೆ. ಆಗೆಲ್ಲ 3 ದಿನ ನಿದ್ದೆ ಮಾಡ್ತೀವಿ, ಸುಮ್ಮನೆ ಕುಂತಿತಾನೆ ಹಿಂಗೆ ತೂಗ್ಸೋಳು. ಇವತ್ತು ನಿದ್ದೆ ಮಾಡೋಳೆ ಚೆನ್ನಾಗಿ. ಡೈಲಿ ನಿದ್ದೆನೇ ಮಾಡ್ತಿರ್ಲಿಲ್ಲ, ಸುಮ್ಮನೆ ಅಲ್ಲೇ ಕುಂತಿತಾನೆ, ಸುಮ್ಮನೆ ಅಲ್ಲೇ. ಅದಕ್ಕೆ ನಿಮ್ಗೆ ಅವಳಿಗೆ ಹುಷಾರಾಗಂಟ ನಿಮ್ಮನ್ನ ತೋರಿಸಲ್ಲ. ಅವಳು ಫುಲ್ಲು ಹುಷಾರಾಯ್ತಲ್ಲ. ಅವಳು ಯಾವಾಗ ಇಲ್ಲಿಗೆ ಬರ್ತಾಳೆ, ಮುದ್ದೆ ಎಲ್ಲ ಮಾಡ್ಬೇಕಾದ್ರೆ ಫಸ್ಟ್ ಎಲ್ಲ ಬರೋಳಲ್ಲ, ಹಂಗೆ ಬರ್ತಾಳೆ. ಆವಾಗ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ವಲ್ಪ ದಿನ ಸ್ವಲ್ಪ ದೃಷ್ಟಿ ಆದಂಗೆ ಆಗೈತೆ. ದೃಷ್ಟಿ ಆದಂಗೆ ಅಂತ ಅಲ್ಲ, ಏನೋ ತಿಂದವಳ ಏನೋ ಒಂದು ಗೊತ್ತಿಲ್ಲ ನಮಗೆ. ಆ ಡಾಕ್ಟ್ರು ಏನು ಹೇಳಿಲ್ಲ, ಏನು ಹುಷಾರಿಲ್ಲ, ಅವ್ರು ಏನು ಹೇಳಿಲ್ಲ. 2 ಇಂಜೆಕ್ಷನ್ ಮಾಡಿದ್ರು, ಟ್ಯಾಬ್ಲೆಟ್ಸ್ ಕೊಟ್ಟರು ಅಷ್ಟೇ. ಕರೆಕ್ಟಾಗಿ ಹೇಳಲೇ ಇಲ್ಲ ಫ್ರೆಂಡ್ಸ್. ಅದೇ ಏನೋ ಇನ್ಫೆಕ್ಷನ್ ಆದ ಹೊಟ್ಟೆೊಳಗೆ ಇದಾದಂಗೆ ಆಗಿರ್ತದೆ ಅಂತ ನನ್ನ ಕೈಲಾಗ ಅಂದ್ರಪ್ಪ. ಜಾಸ್ತಿ ಅವಳು ಫುಡ್ ಪಾಯ್ಸನ್ ಆದಂಗೆ ಆಗಿರ್ತದೆ ಅಂದ್ಬಿಟ್ಟು 2 ಇಂಜೆಕ್ಷನ್ ಕೊಟ್ಟರು. ಅವಳು ಜಾಸ್ತಿ ಏನೇನಾರು ಹುಳ ಇಟ್ಕೊಂಬಂದು ತಿನ್ನೋದು ಜಾಸ್ತಿ. ಈ ಹೊಲ್ದೊಳಿಕೆಲ್ಲ ತೋಟದೊಳಿಕೆಲ್ಲ ಹೋಯ್ತಾಳಲ್ಲ, ಅಲ್ಲೆಲ್ಲ ಎಂತೆಂಥವರು ಈ
ಪಲ್ಲಿಗಳು ಮನೇಲಂತೂ ಒಂದು ಪಲ್ಲಿ ಇರಕ್ ಬಿಡಲ್ಲ, ಎಲ್ಲ ಪಲ್ಲಿ ಹಾಕೊಂಡ್ ತಿನ್ಬಿಡ್ತಾಳೆ. ಅದೇ ಥರ ಫುಡ್ ಪಾಯ್ಸನ್ ಆದಂಗೆ ಆಯ್ತು. ಮುದ್ದೆ ಹೆಸರು ಆಯ್ತೈತೆ, ಇಲ್ಲಿ ಸಾಂಬಾರು ರೆಡಿ ಆಗೈತೆ. ನಾನು ಅದಕ್ಕೆ ವೇಟಿಂಗು. ಅಲ್ಲಿ ಅನ್ನ ರೆಡಿ ಆಗೈತೆ, 3 ತಪ್ಪಲಿಲ್ಲೂ ರೆಡಿ ಆಗೈತೆ. ಮುದ್ದೆ ಉಂಡಾಲೆ 70 ದಿನ ಆಯಿತು. ನಾನು ಇದೇನು ಸೋನೆ ಥರ ಹಿಂಗೆ ಆಡ್ತಾಯಿರ್ತಾರೆ ಹಿಂದ್ಗಡೆಯಿಂದ ಅಂತ ನೋಡಿದರೆ ಇವರು ಇಲ್ಲಿಗೆಲ್ಲ ಅರಸ್ತಾರ ನೋಡಿ. ಏಯ್ ನಡಿ, ನಾನು ಅದೇ ಇದೇನು ನೀರು ಆಡ್ದಂಗೆ ಆಡ್ತಾಯಿರ್ತಾರೆ ಅಂತ ನೋಡ್ತಾ ಇದ್ದೀನಿ. ನಡ್ರಿ ನೋಡಿ, ಯಾರಿಗಾರ ಬೇಕಾದ್ರೆ ಕಮೆಂಟ್ ಹಾಕಿ, ನಮಗೆ ಇವ್ರೆ ಕೊಟ್ಬಿಡ್ತೀನಿ. ಅವ್ರು 3 ಜನ ಕಾಟ ತಡೆಯೋಕ್ಕಾಗ್ತಲ್ಲ. ಅವ್ನು ಮಾತ್ರ ಕೇಳ್ಬೇಡಲ್ಲ, ಅವ್ನು ನಿಂತವನಲ್ಲ, ಅವ್ನು ಕೇಳ್ಬೇಡಿ. ಇಲ್ಲಿ ಮುದ್ದೆಗೆ ರೆಡಿ ಆಗ್ತೈತೆ. ಜಲ್ದಿ ತಿರುಗು, ಹಸುವಿನಂತ ಊಟ ಹೊರ್ಬಿಡ್ತೀನಿ. ಮುದ್ದೆ ಉಪ್ಪು ಹಾಕ್ತಾರಾ? ಉಪ್ಪು ಹಾಕಿದ್ರೆ ಗಂಟು ಬೀಳಲ್ವಂತೆ. ನಮ್ಮಪ್ಪ ಹೇಳ್ಕೊಟ್ಟಿದ್ದು. ಇಲ್ಲಿ ಬಂದಾಗ ಮುದ್ದೆ ಮಾಡ್ತಲ್ಲ ಅವಾಗ. ಹೌದು, ಉಪ್ಪು ಹಾಕ್ಲಿಲ್ಲ ಅಂದ್ರೆ ಮುದ್ದೆ ಏನು ಸಪ್ಪೆ ಆಗಿರಲ್ಲ, ಅದೇ ಥರ ಇರುತ್ತೆ ಅಲ್ಲ. ಮುದ್ದೆಗೆ ಉಪ್ಪು ಹಾಕು ಗಂಟಾಗಲ್ಲ ಅಂತ ಹೇಳಿತ್ತು, ಅದಕ್ಕೆ ಉಪ್ಪು ಹಾಕ್ತೀನಿ. ಮುದ್ದೆ ರೆಡಿ ಆಯ್ತೈತೆ. ತಾರೆಂಗು ಗೆಲುವಾಗಿರೋದಕ್ಕೆ ಇವತ್ತು ಮುದ್ದೆ ಮಾಡ್ಕೊಡ್ತಾಳೆ. ಇನ್ನೂ ಹುಷಾರಿಲ್ಲ, ಒಂದು ಕೆಲಸ ಮಾಡು, ನಿಮ್ಮ ಅಪ್ಪ ಮನೆ ಹೊಂಟೋಗ್ಬಿಡು. ನಮ್ಮ ಅಪ್ಪ ಮನೆಗೆ ಯಾಕೆ? ನಿಮಗೆ ನೋಡ್ಕೊಳ್ಳೋ ಯೋಗ್ಯತೆ ಇರಲ್ವಾ? ಯೋಗ್ಯತೆ ಬಗ್ಗೆ ಮಾತಾಡಬೇಡ. ಮತ್ತೆ ಸರಿ ಹೋಗ್ತೀನಿ ಬಿಡು. ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಮತ್ತೆ ಯಾಕೆ ಹೋಗಾಡ್ಬೇಕು? ನಾವು ಮಾಡಿದ್ದೆ ಸುಮ್ಮನೆ ಇದು ಮಾಡಬೇಕು. ಸರಿ ಹೋಗ್ತೀನಿ ಬಿಡು, ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಬಿಡು. ಇವತ್ತು ನೀನು ಕೆಲ್ಸಕ್ಕೆ ಹೋಗು. ಈಗ ಆಡು ಹೊಸ ಎಲ್ಲ ತಂದು ಕಟ್ಟಾಕ್ಬಿಟ್ಟು ಬೀಗ ಹಾಕೊಂಡು ಹೋಗ್ತೀನಿ. ಸುಮ್ಮನಂಗಂತೆ. ಈಗ ನನಗೆ ಹುಷಾರಿಲ್ಲ, ನೀನು ನಿಮ್ಮ ಅಪ್ಪನ ಮನೆಗೆ ಹೋದು ಅಂದ್ರೆ ನಾನೆಲ್ಲ ಹೋಗೋಣ ಅವಾಗ? ನಿಮ್ಮ ಅವ್ವ ಮನೆಗೆ ಹೋಗು. ನಿಮ್ಮ ಅವ್ವ ಮನೆಗೆ. ಅದಕ್ಕೆ ಸುಮ್ಮನಂಗಂದೆ. ಆಮೇಲೆ ಪಾಂಟ್ಕಿಂಟ್ ಹೋಗ್ಬಿಟ್ಟು ಇಲ್ಲ, ಇವಾಗ ಆಡು ಹೊಸ ನೋಡಿ ಫ್ರೆಂಡ್ಸ್, ಹೇಳೋರು ತಾನೆ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ. ಇವಾಗ ಅಡಿಗೆ ಮಾಡಿಬಿಟ್ಟು ಇವ್ರು ಕೆಲ್ಸಕ್ಕೆ ಹೋಯ್ತಾರಲ್ಲ, ಈಗ ನಮ್ಗೆ ಎಲ್ಲ ಕಟ್ಟಿ ಬೀಗ ಹಾಕೊಂಡ್ಬಿಟ್ಟು ಹಿಂಗಾಸು ನೆಡ್ಕೊಂಡು ಹೋಗಿ ಹತ್ರ ಆಗುತ್ತೆ. ನೆಡ್ಕೊಂಡು ಹೋದ್ರೆ ಒಂದ್ಸಲಿ ಹೋಗಿದ್ದೆ, ಹಿಂಗಾಸು ಹೋದ್ರೆ ಭದ್ರ ಆಯ್ತದೆ. ನಮ್ಗೆ ಒಮ್ಮೆನೂ ಕರ್ಕೊಂಡು ಹೋಯ್ತೀನಿ ನಾನು. ಬೇಡ ಕಣಪ್ಪ, ನೀನು ಹೋದಾಳೆ ಅಂತಾಳೆ ತಲೆ ಕೆಟ್ಟಲ್ಲಿ ಹೇಳೋಕ್ಕಾಗಲ್ಲ. ಒಂದ್ಸಲಿ ಯಾವಾಗಲೂ ಹಿಂಗೆ ಒಂದ್ಸಲಿ ಏನೋ ಬೈದೆ ಅಂದ್ಬಿಟ್ಟು ನಮ್ದು ಇನ್ನೊಂದು ಕೆಂದ ಇದ್ದ, ಅವ್ನು ಕರ್ಕೊಂಡು ಆಲೆ 3 ಮೈಲಿ ನಡ್ಕೊಂಡೇ ಹೋಗಿದ್ಲು. ಹೋಯ್ತೀನಿ ಬಿಡು. ಬೇಡ ಕಣಪ್ಪ, ಯಾಕೆ ಅಂತಂದರೆ ಈಗ ನಮ್ಗೆ ಹುಷಾರಿಲ್ಲ ಅಂದಾಗ ನೋಡ್ಕೊಳ್ಳೋದು ಯಾರು? ನಾವೇನೋ ನೀಟಾಗಿ ಅಡುಗೆ ಮಾಡಕ್ಕೆ ಬರಲ್ಲ, ಇದು ಮಾಡಕ್ಕೆ ಬರಲ್ಲ. ಎದಾಳ್ತೀನಿ ಫ್ರೆಂಡ್ಸ್, ಇವ್ರಿಗೆ ಹುಷಾರಿಲ್ಲ ಅಂದರೆ ಪುಣ್ಯ ಆತ್ಮ ಎದಾಳೋದು ಇಲ್ಲ. ನನಗಂತೂ ಅದೇನಪ್ಪ ಹುಷಾರು ತಡೆಯೋಕ್ಕೆ ಆಗಲ್ಲ ನನಗೆ. ಇವಳಾರೆ ಎದ್ದು ಏನಾರ ನನಗೆ ಹುಷಾರಿಲ್ಲ ಅಂದರೆ ನಾನಂತೂ ಮೇಕೆ ಹೇಳಲ್ಲ. ಇವಳಾದ್ರೆ ನನ್ನ ಗಂಡ ಏನು ಮಾಡ್ಕೊತಾನೋ ಪಟ್ಕೆ ಅಂದ್ಬಿಟ್ಟು ಎದ್ದುಬಿಟ್ಟು ಏನಾರ ಆ ಕೈಲ ಇದ್ದಾರೆ ಮಾಡಿಕೊಡ್ತಾಳೆ. ನನಗಂತೂ ಹುಷಾರಿಲ್ಲ ಅಂದ್ರೆ ನಾನು 2-3 ದಿನ ಮೇಕೆ ಹೇಳೋದೇ ಇಲ್ಲ, ಅಷ್ಟು ಇದಾಗ್ಬಿಡುತ್ತೆ ನಮಗೆ ಒಂದೊಂದ್ಸಲಿ. ನಾವು ತಾರೋಣ ಒಂದೇ ದಿನಕ್ಕೆ ರಿಕವರಿ ಆಗಿ ನಾವು ಅಂದರೆ ಇವಳು ಏನಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಸುಮ್ಮನೆ ಮನಿಕೊಬಿಡ್ತೀವಿ. ಇವಳು ಮಾಡ್ಕೊಳ್ಳಿ ಬಿಟ್ರೆ ಬಿಡ್ಕೊಳ್ಳಿ ಅಂತ ಸುಮ್ಮನೆ ಮಲ್ಕೊಂಬಿಡ್ತಾರೆ. ನಾನು ಒಂದು ಹೊಸ ಊಟನೂ ಒಯ್ಯಲ್ಲ ಅವಾಗ, ಒಂದು ಕಸನ ಕೆರಲ್ಲ ನೋಡಿ. ಬೆಳಗ್ಗೆ ಎದ್ದು ಹುಷಾರಿದ್ದಂಗೆ ಕಸ ಎಲ್ಲ ಕೆರೆದು ನೀಟಾಗಿ ಚೂರಿದಾಯ್ತದಂಗೆ. ಅದಕ್ಕೆ ಹೆಣ್ಣು ಮಕ್ಳಿಗೆ ಜವಾಬ್ದಾರಿ, ಮನೆ ಜವಾಬ್ದಾರಿ ಗಂಡು ಮಕ್ಳಿಗಿಂತ ಜಾಸ್ತಿ ಇರುತ್ತೆ ಅನ್ನೋದನ್ನು ನೀನು ಪ್ರೂವ್ ಮಾಡಿಬಿಟ್ಟೆ ಅಲ್ವಾ? ಕೆಲಸ ಮಾಡಲಿ ಅಂತ ಹೊಗಳ್ತಾ ಇರೋದು. ಇದು ಹೋಗ್ಬಾರ್ದು ಅವ್ರ ಅಪ್ಪ ಮನೆಗೆ ಅಂತವ. ತಿಳ್ಕೊಳ್ಳಿ ಇದ್ರಲ್ಲೇ ಅವ್ರ ಅಪ್ಪ ಮನೆಗೆ ಎಲ್ಲಿ ಹೊಂಟ್ಬಿಡ್ತಾಳೆ ಅಂತವ. ಇಲ್ಲಪ್ಪ, ನಾನು ನಿನ್ನ ನೋಡ್ಕೊಳ್ತೀನಿ, ಯಾರು ನೋಡ್ಕೊಳ್ಳೋಣ? ನನಗೆ ನೀನು, ನಿನಗೆ ನಾನು. ನೆನ್ಕೊಂಡಂಗೆ ಬತ್ತಳ್ಕಂಡ್ಲ ತಟ ಆಡ್ಕೊಂಡು. ಅಯ್ಯೋ 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 ಅಯ್ಯೋ, ಅದೇನೇನು ಮುದ್ದೆ ಸುಂಡೆ ನಿಧಾನ ಬಿದ್ದ್ಯಾ ನೋಡ. ನಾವು ಈಗ ಬೆಳಗ್ಗೆ ತಂದು ನೆನ್ಕೊತಿದ್ದವಳು ತೋರ್ತಲ್ಲ ಅಂತ ನೋಡಿ, ಇಲ್ಲೇ ಬತ್ತಾವಳೆ. ಏನವ ಎದ್ದಿರ್ಲಿಲ್ಲ ಅಲ್ಲೇ, ಸುಮ್ಮನೆ ಹಂಗೆ ಮನೆ ಕಡೆ ಹಂಗೆ ತೋರ್ಸೋಣ. ಈಗ ನೋಡಿ, ಬಾ ಈ ಕಡೆಗೆ. ತಿನ್ನ ಮುದ್ದೆಯಾ? ಮುದ್ದೆ ಅಂದ್ರೆ ಫೇವ್ರೇಟು. ತಿನ್ನೋ. ನಾವು ಮುದ್ದೆ ತಿರ್ಬೇಕಾರೆಲ್ಲ ಬಂದಾಗ ಬಾಯಿ ಬಂದ ಬೈಯುವ, ಏಯ್ ನಡಿಲ್ಲ ಗೊಂಬೆ ಹಂಗೆ ಹಂಗೆ ಅಂತ. ಇವತ್ತು ನೋಡಿ ಹಾಕಿರೋ ತಿಂತ ಇಲ್ವಲ್ಲ. ನಾವು ಯಾವ್ದಾದ್ರು ಅಷ್ಟೇ, ನಮ್ಮ ಕೆಂದಂಗಾದ್ರೂ ಅಷ್ಟೇ, ಅವು ಏನೋ ನಾವು ಬೈತಿದಂಗೆ ಊಟನೇ ಬಿಟ್ಬಿಡ್ತಾವೆ. ಒಂದೊಂದ್ಸರಿ ಬಿಟ್ರೆ ಅವಳು 2-3 ದಿನ ಊಟನ ತಿನ್ನಲ್ಲ. ಫಸ್ಟ್ ಇದ್ನಲ್ಲ ಕೆಂದ, ಅವನು ಹಂಗೆ. ಅದೇನು ನಮ್ಮ ಕಣ್ಣು ಹೆಂಗೆ ಇಲ್ಲ ಬೇರೆಯಿಂದ ದುಷ್ಟು ಬೀಳ್ತದೆ ಒಂದು ಗೊತ್ತಾಗಲ್ಲ ಕಣಪ್ಪ.
ತಿನ್ನು ಮುದ್ದೆ. ತಿನ್ಕಳವ. ಚೂರು ಆರಿಸ್ಬಿಟ್ಟು ಹಾಕು. ನೀರು ಇವಲೇ ಎಷ್ಟು ಪರವಾಗಿಲ್ಲ, ಮನೆಯಲ್ಲೇ ಎದ್ದಿರಲೇ ಇಲ್ಲ. ನಿಮ್ಮ ಗೊಂಬೆ ಒಳಗೆ ಹೋದ್ಲ ಅಲ್ಲಿ, ಅದಕ್ಕೆ ಆಸೆ ಉಣ್ಣಕ್ಕಾಯ್ತಲ್ಲ. ಅವಳು ಮೀನಿನ ಸಾರಿನ ಸ್ಮೆಲ್ಲಿಗೆ ಬಂದವಳೆ ಇಲ್ಲಿ. ಬಟ್ಟಲಿ ಸ್ವಲ್ಪ ಸಾಂಬಾರು ಮತ್ತೆ ಮುದ್ದೆ ಹಾಕ್ತೆ, ಅವಳಿಗೆ ಆಸೆ ತಿನ್ಬೇಕಂತ, ಬಟ್ ತಿನ್ನಕ್ಕೆ ಇಲ್ಲಿ ದೂರ ಹಾಕಿದ್ದಲ್ಲಿ ಒಂದು ಬಟ್ಟದೆ ಅವಳಿಗೋಸ್ಕರ ಇಲ್ಲಿ ಸಪ್ರೇಟಾಗಿ ಹಾಕ್ತು. ಚೂರು ಹಂಗೆ ನೆಕ್ ನೋಡ್ಬಿಟ್ಟು ಮುದ್ದೆ ಅಂದರೆ ಒಂದು ಇಷ್ಟಪ್ಪ ಮುದ್ದೆ ಉಣ್ಣೋಡು, ಮುದ್ದೆ ತಿರುಗ್ದಾಗೆಲ್ಲವ ಒಂದು 2-3 ದಿನದಲ್ಲಿ ರಿಕವರಿ ಆಗ್ಬೋದು. ಈಗಲೇ ಅಷ್ಟು ಪರವಾಗಿಲ್ಲ, ಎದ್ದು ಆಚೆಗೆಲ್ಲ ಬಂದು ಓಡಾಡ್ತಾಳೆ. ಮುದ್ದೆ ರೆಡಿ ಆಯ್ತೈತೆ, ಇಲ್ಲಿ ಸಾರು ರೆಡಿ ಆಗೈತೆ. ಹೊಸ ಎಲ್ಲ ಊಟ ತಗೊಂಡು ಹಂಗೆ ಊಟ ಹಾಕಿ ಬಂದಿದ್ದೀವಿ. ಎಷ್ಟು ಮುದ್ದೆ ತಿರುಗೈತಿ? ಅವ್ರ ಮುದ್ದೆ, ಇವ್ರ ಮುದ್ದೆನೇ ಉಣ್ಣಲ್ಲ, ಇಷ್ಟಪ್ಪ ಉಣ್ತಾಳೆ. ಮೀನಕ್ಕೆ ಸಾರಿಗೆ ಅದೇ ಮುದ್ದೆ. ಇನ್ನು ಫೈನಲಾಗಿ ಆಗೈತೆ. ಅದೇನು ಅಲ್ಲೇ ಕದ್ರಂಗೈತಲ್ಲ ಅದು, ನಿಧಾನ ಕಿತ್ಕ. ಹಾಂ, ಅದು ಮುದ್ದೆ ಇದ್ದಂಗೆ ಐತಿ. ಸಾಕು. ಸಾಂಬಾರು ಮಾತ್ರ ಸೂಪರ್ ಬಂದೈತೆ ಫ್ರೆಂಡ್ಸ್, ಗಮ್ಮಂತೈತೆ ಸಾಂಬಾರು. ಬನ್ನಿ ಊಟ ಮಾಡೋಣ. ನೋಡಿ ನಮ್ಮನೆಯವ್ರದ್ದು ಊಟ ಆಗ್ತೈತೆ. ಒಳಗೆ ಇಟ್ಕೋಬಾರ್ದು, ಆಮೇಲೆ ಮುಳ್ಳು ಮುದ್ದೆ ಇರ್ತಲ್ಲ, ಮುಳ್ಳು ಇದಾಗ್ಬಿಡ್ತದೆ. ತಲೆ ಅಂತೂ ಫುಲ್ ಕದ್ರೋಗ್ಬಿಟ್ಟೈತಿ. ನಮ್ಮ ಮನೆಯವ್ರಿಗೆ ಪ್ಲೇಟ್ ಮುಚ್ಚಬೇಡಿ ಅಂತ ಅಂದಿದ್ದೆ, ಅವ್ರು ಪ್ಲೇಟ್ ಮುಚ್ಚಿದ್ರು, ನಾನು ಒಳಗೆ ಹೋಗಿ ಈಚೆ ಬರೋ ಅಷ್ಟರೊಳಗೆ. ಬನ್ನಿ ಎಲ್ಲ ಮುದ್ದೆ, ಮೀನಿನ ಸಾರು ಮುದ್ದೆ ಊಟ ಮಾಡೋದು. ನೋಡೋಣ, ಟೇಸ್ಟ್ ಮಾಡ್ತೀನಿ ತಕ್ಷಣ ನೋಡೋಣ. ಈ ಸಾಂಬಾರು ಮಾತ್ರ ಕುಡಿಯೋಕ್ಕೆ ಸೂಪರಾಗಿರುತ್ತೆ. ಮೀನು ಚೆನ್ನಾಗಿ ಬೆಂದೈತೆ ನೋಡಿ, ಕದ್ರು ಐತೆ. ಮಸಾಲ ಚೆನ್ನಾಗಿ ಹಿಡ್ದೈತೆ. ಚೆನ್ನಾಗಿದೆ, ಹುಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋ ಇಷ್ಟರೇ ಲೈಕ್ ಮಾಡಿ. ಎಲ್ಲರಿಗೂ ಬಾಯ್. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಇವತ್ತಿನ ಲಾಗ್ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ತಲೆ ಅಂತೂ ಮುಳುಗಿ ಹೋದಂಗೆ ಐತೆ, ಮೂಳೆ ಎಲ್ಲ ಬಿಡ್ಕೊಂಬಿಟ್ಟೆ ಬಂದಲ್ಲಿ ತಲೆಯಲ್ಲಿ. ನಾನು ಮುಚ್ಚಬಾರ್ದಾಯ್ತು ಅನ್ಸುತ್ತೆ. ಪೀಸ್ ಕರೆಕ್ಟಾಗಿ ಬಂದೆ ಒಟ್ಟಿನಲ್ಲಿ. ಪೀಸ್ ಚೆನ್ನಾಗಿದೆ. ಓಕೆ, ಚೆನ್ನಾಗಿ ಬಂದಿದೆ.